ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಯಾವುದೇ ರೀತಿ ಎಲಿಮೆಂಟ್ಸ್ ರಿಯಾಕ್ಷನ್ ಆಗೋಕ್ಕಿಂತ ಮುಂಚೆ ಅಥವಾ ಆದಮೇಲೆ ಡಿಸಪಿಯರ್ ಆಗಂಗಿಲ್ಲ ಅಥವಾ ಎಲ್ಲಿಂದನೂ ಎಲಿಮೆಂಟ್ಸ್ ಅಪಿಯರ್ ಆಗಂಗಿಲ್ಲ. ಸೊ ದೇರ್ ಇಸ್ ನೋ ಡಿಸಪಿಯರ್ ಆಫ್ ಎನಿ ಎಲಿಮೆಂಟ್ಸ್ ಆರ್ ಅಟಮ್ಸ್ ಆರ್ ದೇರ್ ಇಸ್ ನೋ ಅಪಿಯರ್ ಆಫ್ ಎಲಿಮೆಂಟ್ಸ್ ಫ್ರಮ್ ಎಲ್ಸ್ವೇರ್. ಸೊ ಇದು ಯಾವುದೇ ನಾವು ರಿಯಾಕ್ಷನ್ ನಡೆದಾಗ ಎಲ್ಲಿಂದನೂ ಅಟಮ್ಸ್ ಡಿಸಪಿಯರ್ ಆಗಂಗಿಲ್ಲ ಅಥವಾ ಎಲ್ಲಿಂದ ಬಂದು ಅಪಿಯರ್ನೂ ಆಗಂಗಿಲ್ಲ. ದೇರ್ ಇಸ್ ಓನ್ಲಿ ಬ್ರೇಕಿಂಗ್ ಆರ್ ಮೇಕಿಂಗ್ ಆಫ್ ಬಾಂಡ್ಸ್. ಈಗಿರೋ ಎಲಿಮೆಂಟ್ಸ್ ಒಳಗನ ಕೆಲವೊಂದಿಷ್ಟು ಬಾಂಡ್ ಬ್ರೇಕ್ ಆಗ್ತಾವೆ, ಕೆಲವೊಂದಿಷ್ಟು ಬಾಂಡ್ ಫಾರ್ಮ್ ಆಗ್ತಾವೆ. ಸೊ ದೇರ್ ಈಸ್ ಓನ್ಲಿ ಬ್ರೇಕಿಂಗ್ ಆರ್ ಮೇಕಿಂಗ್ ಆಫ್ ಬಾಂಡ್ಸ್. ದೇರ್ ಇಸ್ ನೋ ಡಿಸಪಿಯರ್ ಆಫ್ ಎಲಿಮೆಂಟ್ಸ್ ಆರ್ ಅಪಿಯರ್ ಆಫ್ ಎಲಿಮೆಂಟ್ಸ್ ಫ್ರಮ್ ಎಲ್ಸ್ವೇರ್. ಈ ಕೆಮಿಕಲ್ ರಿಯಾಕ್ಷನ್ ಟೈಪ್ಸ್ ಒಳಗೆ ಒಂದೇದ್ದು ಕಾಂಬಿನೇಷನ್ ರಿಯಾಕ್ಷನ್. ಈ ಕಾಂಬಿನೇಷನ್ ರಿಯಾಕ್ಷನ್ನ ಒಂದು ಆಕ್ಟಿವಿಟಿ ಮಾಡಿ ನಾವು ನೋಡೋಣ. ಸುಣ್ಣ ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಹೇಳ್ತೀವಿ. ಆ ಕ್ಯಾಲ್ಸಿಯಂ ಆಕ್ಸೈಡ್ CaO ಇದು ಸಿಂಬಲ್ ಕ್ಯಾಲ್ಸಿಯಂ ಆಕ್ಸೈಡ್. when reacts with water H2O water it forms calcium hydroxide CaOH twice calcium hydroxide with liberation of some amount of heat. ಈ ರಿಯಾಕ್ಷನ್ ಆದಾಗ C ಮತ್ತು O ಇವೆರಡು ನಡುವಿರೋ ಬಾಂಡ್ ಬ್ರೇಕ್ ಆಗಿ EO H2O ಗೆ ಬಾಂಡ್ ಫಾರ್ಮ್ ಮಾಡ್ತಾರೆ. ಸೊ ಆವಾಗ CA ಸಪ್ರೇಟ್ ಆಗಿ EO ಈ ಕಡೆ ಬಾಂಡ್ ಆದಾಗ H2O ಜೊತೆ O ಬಾಂಡ್ ಆದಾಗ ಇದು OH ಟ್ವೈಸ್ ಆಗುತ್ತೆ. ಸೊ ಇಲ್ಲೇ ಬ್ರೇಕ್ ಆಫ್ ಬಾಂಡ್ ಆಗುತ್ತೆ, ಇಲ್ಲೇ ಮೇಕಿಂಗ್ ಆಫ್ ಬಾಂಡ್. ಇಲ್ಲಿ ಬಾಂಡ್ ಬ್ರೇಕ್ ಆಗಿ ಇಲ್ಲಿ ಒಂದು ಎಕ್ಸ್ಟ್ರಾ ಬಾಂಡ್ ಫಾರ್ಮ್ ಆಗುತ್ತೆ. ಇದು ಕಾಂಬಿನೇಷನ್ ರಿಯಾಕ್ಷನ್. 2 ಅಥವಾ 3 ರಿಯಾಕ್ಟೆಂಟ್ಸ್ ಇದ್ದು ಒಂದು ಪ್ರಾಡಕ್ಟ್ ಬಂದರೆ ಅದು ಕಾಂಬಿನೇಷನ್ ರಿಯಾಕ್ಷನ್. ಇಲ್ಲಿ ಹೀಟ್ ಲಿಬ್ರೇಟ್ ಆಗುತ್ತೆ. ಈ ಥರ ಹೀಟ್ ಲಿಬ್ರೇಟ್ ಆಗೋ ರಿಯಾಕ್ಷನ್ಗೆ ಅಂದರೆ ಒಂದು ರಿಯಾಕ್ಷನ್ ನಡೆದಾಗ ಹೀಟ್ ಅಲ್ಲೇ ಲಿಬ್ರೇಟ್ ಆದ ಅದಕ್ಕೆ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯಾವುದೋ ಒಂದು ರಿಯಾಕ್ಷನ್ ನಡೆದಾಗ ಹೀಟ್ ಲಿಬ್ರೇಟ್ ಆದರೆ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯಾವುದೋ ಒಂದು ರಿಯಾಕ್ಷನ್ ನಡೆದಾಗ ಹೀಟ್ನ ಅಬ್ಸರ್ವ್ ಮಾಡಿಕೊಂಡ್ರೆ ಅದು ಎಂಡೋಥರ್ಮಿಕ್ ರಿಯಾಕ್ಷನ್. ಹೀಟ್ ಲಿಬ್ರೇಟ್ ಆದರೆ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹೀಟ್ ಅಬ್ಸರ್ವ್ ಆದರೆ ಯಾವುದೋ ಒಂದು ರಿಯಾಕ್ಷನ್ ಆದಾಗ ಅದು ಎಂಡೋಥರ್ಮಿಕ್ ರಿಯಾಕ್ಷನ್. ಈಗ ನಾವು ಸುಣ್ಣ ಮತ್ತು ನೀರು ಕಲಿಸಿಟ್ಟಾಗ ಅದನ್ನು ನಾವು ಆ ವೆಸಲ್ ಕಲಿಸಿಟ್ಟಿದ್ದ ವೆಸಲ್ ನಾವು ಮುಟ್ಟಿ ನೋಡಿದ್ರೆ ಅದು ಹೀಟ್ ಇರ್ತದೆ ಆ ವೆಸಲ್. ಸೊ ಅಲ್ಲೇ ಹೀಟ್ ಲಿಬ್ರೇಟ್ ಆಗಿದೆ ಅಂತ ಅರ್ಥ. ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅನ್ನೋದಕ್ಕೆ ಪ್ರೂಫ್. ಸೊ ಕ್ಯಾಲ್ಸಿಯಂ ಆಕ್ಸೈಡ್ ವೆನ್ ರಿಯಾಕ್ಟ್ಸ್ ವಿತ್ ವಾಟರ್ ಅಂದರೆ ನಾವು ಸುಣ್ಣನ ನೀರೊಳಗೆ ಕಲಿಸಿಟ್ಟಿರ್ತೀವಿ. ಸೊ ಅದು ಸುಣ್ಣ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್. ವೆನ್ ರಿಯಾಕ್ಟ್ಸ್ ವಿತ್ ವಾಟರ್ ಇಟ್ ಗಿವ್ಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅಂದರೆ ನಾವು ಸುಣ್ಣ ಕಲಿಸಿಟ್ಟು ಏನು ಹಚ್ತೀವಲ್ಲ ಗಾಡಿಗೆ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಈ ಸುಣ್ಣ ಹಚ್ಚಿ 1-2 ದಿವಸ ಆದಮೇಲೆ ಗಾಡಿ ಶೈನ್ ಆಗ್ತದೆ. ಯಾಕಂದ್ರೆ ಒಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ವೆನ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ಅಂದರೆ CaOH ಟ್ವೈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಟ್ಮಾಸ್ಫಿಯರ್ ಒಳಗಿರೋ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದರೆ ಇದು ಸ್ಲೋ ರಿಯಾಕ್ಷನ್, 1-2-3 ದಿವಸ ಟೈಮ್ ತಗೊಳ್ತದೆ. ಸೊ ಈ ರಿಯಾಕ್ಷನ್ಗೆ ನಮ್ಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್ ಇದು ಪ್ರಾಡಕ್ಟ್. ಸೊ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನು ಮಾಡ್ತದೆ ಅಂದರೆ ಆ ಸುಣ್ಣ ಹಚ್ಚಿದ ಸುಣ್ಣಕ್ಕೆ 2-3 ದಿವಸ ಆದಮೇಲೆ ಸ್ವಲ್ಪ ಶೈನಿಂಗ್ ಬರ್ತದೆ. ದಟ್ ಈಸ್ ಬಿಕಾಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಲೆಟ್ us see some more example for combination reaction. Example 1. When carbon reacts with oxygen gives carbon dioxide. So ಇಲ್ಲಿ 2 ರಿಯಾಕ್ಟೆಂಟ್ಸ್ ಅವ, ಅದು ಪ್ರಾಡಕ್ಟ್ ಓನ್ಲಿ ಸಿಂಗಲ್ ಪ್ರಾಡಕ್ಟ್. ಇದು ಇಟ್ ಈಸ್ ಆಲ್ಸೋ an example for combination reaction. Likewise, ಎರಡನೇ ಎಕ್ಸಾಂಪಲ್ H2 hydrogen when reacts with O2 gives 2H2O. H2 ಅಂದ್ರೆ hydrogen. This is also in the form of molecule and this is also in the form of molecule. When they both combine, ಎರಡು reactants combine ಆದಾಗ ಒಂದು ಪ್ರಾಡಕ್ಟ್ ಫಾರ್ಮ್ ಆಗ್ತದೆ H2O. ಇಲ್ಲೇ 2 ಹೈಡ್ರೋಜನ್ ಅವ, ಇಲ್ಲೇ 2 ಹೈಡ್ರೋಜನ್ ಅವ, ಇಲ್ಲಿ 2 ಆಕ್ಸಿಜನ್ ಇರೋದ್ರಿಂದ ನಾನು 2 ಬರೆದೆ. ಅಂದ್ರೆ ಇಲ್ಲಿ 2 ಬರೆದೆ ಅಂದರೆ ಹೈಡ್ರೋಜನ್ ಅಟಮ್ಸ್ 4 ಆದವು. ಇಕ್ವೇಷನ್ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಈ ಕಡೆ 2 ಬರುತ್ತೆ. ಸೊ ಇಲ್ಲಿ 4 ಹೈಡ್ರೋಜನ್ ಅಟಮ್ಸ್, 4 ಹೈಡ್ರೋಜನ್ ಅಟಮ್ಸ್, 2 ಆಕ್ಸಿಜನ್ ಅಟಮ್ಸ್, 2 ಆಕ್ಸಿಜನ್ ಅಟಮ್ಸ್. ಇಲ್ಲೇ ಹೈಡ್ರೋಜನ್ ಮತ್ತು ಆಕ್ಸಿಜನ್ H2 ಮತ್ತು O2 ಸೇರಿ H2O ಆಗ್ತದೆ. OH ಟ್ವೈಸ್ ಆಗಂಗಿಲ್ಲ, ಯಾಕಂದ್ರೆ ಲಾಸ್ಟ್ ಎಕ್ಸಾಂಪಲ್ ಒಳಗೆ CaOH ಟ್ವೈಸ್ ಆಗುತ್ತೆ.
ಇಲ್ಲಿ ಯಾಕೆ ಹೈಡ್ರೋಜನ್ ಆಕ್ಸಿಜನ್ ಸೇರಿ OH ಟ್ವೈಸ್ ಯಾಕೆ ಆಗಂಗಿಲ್ಲ ಅಂದ್ರೆ ಅಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಇರ್ತದೆ, ಇದು ಮೈನಸ್ ಇರ್ತದೆ, ಇದು ಪ್ಲಸ್ ಇರ್ತದೆ. ಸೊ ಇದು ಫುಲ್ ಎಲಿಮೆಂಟ್ ಸ್ಟೇಬಲ್ ಇರ್ತದೆ. ಇಲ್ಲೇ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿ OH ಟ್ವೈಸ್ ಆತಂದ್ರೆ ಇದು ಅನ್ಸ್ಟೇಬಲ್ ಆಗ್ತದೆ. OH ಟ್ವೈಸ್ ಸಪ್ರೇಟ್ ಇದ್ರೆ ಅದು ಅನ್ಸ್ಟೇಬಲ್ ಆಗ್ತದೆ. ಯಾವುದಾದ್ರೂ ಒಂದು ಎಲಿಮೆಂಟ್ ಜೊತೆ ಇದ್ರೆ ಅದು ಸ್ಟೇಬಲ್ ಇರ್ತದೆ. ಸೊ ಈಗ OH ಟ್ವೈಸ್ ಇದ್ದಾಗ ಒಂದು H ರಿಲೀಸ್ ಆಗ್ತದೆ, ಆವಾಗ H2O ಇದು ಸ್ಟೇಬಲ್ ಆಗ್ತದೆ. OH ಟ್ವೈಸ್ ಅನ್ಸ್ಟೇಬಲ್ ಇರ್ತದೆ. The second type of chemical reaction is decomposition reaction. ಕಾಂಬಿನೇಷನ್ ರಿಯಾಕ್ಷನ್ ಒಳಗೆ ಏನಾಗಿತ್ತು, 2 ಅಥವಾ 3 ರಿಯಾಕ್ಟೆಂಟ್ ಕಂಬೈನ್ ಆಗಿ ಒಂದು ಸಿಂಗಲ್ ಪ್ರಾಡಕ್ಟ್ ಬರ್ತಿತ್ತು. ಇಲ್ಲಿ ಡಿಕಂಪೋಸಿಷನ್ ರಿಯಾಕ್ಷನ್ ಒಳಗೆ ಒಂದು ರಿಯಾಕ್ಟೆಂಟ್ ಇಟ್ ಡಿಕಂಪೋಸಸ್ ಟು ಆರ್ ಮೋರ್ ಪ್ರಾಡಕ್ಟ್. ಅಂದ್ರೆ ಒಂದು ರಿಯಾಕ್ಟೆಂಟ್ ತಗೊಂಡು ಅದನ್ನು 2 or more ರಿಯಾಕ್ಟೆಂಟ್ ಆಗಿ ನಾವು ಡಿಕಂಪೋಸ್ ಮಾಡ್ತೀವಿ. ಒಂದು ಆಕ್ಟಿವಿಟಿ ಮೂಲಕ ಇದನ್ನ ಹೇಳೋಣ. ಫೆರಸಲ್ಫೇಟ್ ಕ್ರಿಸ್ಟಲ್ ಆ್ಯಂಡ್ ಬಾಯ್ಲ್ ಇಟ್. ಅಂದ್ರೆ ಫೆರಸಲ್ಫೇಟ್ ಕ್ರಿಸ್ಟಲ್ ತಗೊಂಡು ನಾವು ಬಾಯ್ಲ್ ಮಾಡಿದಾಗ ನಮಗೆ ಫೆರಿಕ್ ಆಕ್ಸೈಡ್ Fe2O3 with liberation of SO2 and SO3 gas. ಅಂದ್ರೆ ಫೆರಸ್ ಸಲ್ಫೇಟ್ ತಗೊಂಡು ಟು ಮೇಕ್ ದಿಸ್ ಬ್ಯಾಲೆನ್ಸ್ ವಿಲ್ ರೈಟ್ 2 ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ತಗೊಂಡು ನಾವು ಬಾಯ್ಲ್ ಮಾಡಿದಾಗ ನಮ್ಗೆ ಫಸ್ಟಿಗೆ ಗ್ರೀನ್ ಇದ್ದದ್ದು ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ವೈಟ್ ಆಗ್ತಾವೆ, ನೆಕ್ಸ್ಟ್ ಅದು ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗ್ತಾವೆ. ಇದು ಅಬ್ಸರ್ವೇಷನ್. ದ ರಿಯಾಕ್ಷನ್ ಈಸ್ ಫೆರಸ್ ಸಲ್ಫೇಟ್ ಬಿಕಮ್ಸ್ ಫೆರಿಕ್ ಆಕ್ಸೈಡ್. ಇದು ಫೆರಸ್ ಸಲ್ಫೇಟ್, ಇದು ಫೆರಿಕ್ ಆಕ್ಸೈಡ್ with the liberation of SO2 and SO3 gas. So this is the reaction. Likewise, when calcium carbonate is heated, the decomposition reaction will be calcium oxide with the liberation of carbon dioxide gas. Calcium carbonate decomposition reaction ಆದಾಗ calcium oxide with liberation of carbon dioxide. Let us see another activity. When lead nitrate is boiled, ಅಂದ್ರೆ lead nitrate ತಗೊಂಡು ಅದನ್ನ ನಾವು ಹೀಟ್ ಮಾಡಿದಾಗ ನಮಗೆ ಬ್ರೌನ್ ಫ್ಯೂಮ್ಸ್ ಕಾಣಿಸ್ತಾವೆ. The observation is brown fumes. Those brown fumes are nitrogen dioxide. ನಾವು lead nitrate ತಗೊಂಡು ಬಾಯ್ಲ್ ಮಾಡಿದಾಗ ಬ್ರೌನ್ ಫ್ಯೂಮ್ಸ್ ಬರ್ತಾವೆ, ಅವು ನೈಟ್ರೋಜನ್ ಡೈಆಕ್ಸೈಡ್. Let us see the reaction. Lead nitrate PbNO3 twice when heated gives lead oxide PbO. The liberation of NO2 and O2 gas. Those brown fumes are nitrogen dioxide. Let us do another activity to show the decomposition reaction. Let's take a plastic mug. ಒಂದು ಪ್ಲಾಸ್ಟಿಕ್ ಮಗ್ ತಗೊಂಡು ಅದಕ್ಕೆ ಇಲ್ಲಿ ಕೆಳಗಡೆ 2 ಹೋಲ್ ಮಾಡಿ ಅದಕ್ಕೆ ಒಂದು ರಬ್ಬರ್ ಸ್ಟಾಪರ್ ಹಾಕಿ ಕೆಳಗಡೆಯಿಂದ 2 ಎಲೆಕ್ಟ್ರೋಡ್ಸ್ನ ಇನ್ಸರ್ಟ್ ಮಾಡಬೇಕು. ಅದು ಪವರ್ ಬಟನ್ಗೆ ನಾವು ಕನೆಕ್ಟ್ ಮಾಡಿದಾಗ ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಒಂದು ಆ್ಯನೋಡ್ ಒಂದು ಕ್ಯಾಥೋಡ್ ಆಗಿ ಆ್ಯಕ್ಟ್ ಮಾಡ್ತಾವೆ. ಇಲ್ಲೇ 2 ಎಲೆಕ್ಟ್ರೋಡ್ನ ಕನೆಕ್ಟ್ ಮಾಡಿದ ಮೇಲೆ ಅದು ಈ ಮಗಿಗೆ ವಾಟರ್ ಫಿಲ್ ಮಾಡಬೇಕು. ವಾಟರ್ ಫಿಲ್ ಮಾಡಿ ಫ್ಯೂ ಡ್ರಾಪ್ಸ್ ಆಫ್ H2SO4 ಅಂದರೆ ಡೈಲ್ಯೂಟ್ ಸಲ್ಫರಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ 2 ಎಲೆಕ್ಟ್ರೋಡ್ ಮೇಲೆ ಒಂದು ಸ್ವಲ್ಪ ವಾಟರ್, ಫ್ಯೂ ಡ್ರಾಪ್ಸ್ ಆಫ್ ಡೈಲ್ಯೂಟ್ ಸಲ್ಫರಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತೀವಿ. ಇದು ಆ್ಯಡ್ ಮಾಡಿದ್ದ 2 ಟೆಸ್ಟ್ ತೊಗೊಂಡು ಇಲ್ಲೇ ಇನ್ವರ್ಸ್ ಆಗಿ ಹಾಕ್ಬೇಕು, ಈ ಎಲೆಕ್ಟ್ರೋಡ್ಸ್ ಮೇಲೆ ಪ್ಲೇಸ್ ಮಾಡಬೇಕು. ಆವಾಗ ಒಂದು ಟೆಸ್ಟ್ ಟ್ಯೂಬ್ನಾಗ ಜಾಸ್ತಿ ನೀರು, ಮೇಲೆ ಕಡಿಮೆ ಸ್ಪೇಸ್, ಅಂದರೆ ಸ್ಪೇಸ್ ಅಂದ್ರೆ ಏರ್. ಇನ್ನೊಂದು ಟೆಸ್ಟ್ ಟ್ಯೂಬ್ನಾಗ ಕಡಿಮೆ ನೀರು, ಜಾಸ್ತಿ ಸ್ಪೇಸ್ ಅಂದ್ರೆ ಏರ್. ಒಂದು ಟೆಸ್ಟ್ ಟ್ಯೂಬ್ನಾಗ ಜಾಸ್ತಿ ಏರ್, ಒಂದು ಟೆಸ್ಟ್ ಟ್ಯೂಬ್ನಾಗ ಕಡಿಮೆ ಏರ್ ಬರ್ತದೆ. ಅದು ಕ್ಯಾಥೋಡ್ ಒಳಗೆ ಕಡಿಮೆ ಏರ್ ಇರ್ತದೆ, ಆ್ಯನೋಡ್ ಒಳಗೆ ಜಾಸ್ತಿ ಏರ್ ಇರ್ತದೆ. ಯಾಕಂದ್ರೆ ನಾವು ಇದಕ್ಕೆ H2SO4 ಆ್ಯಡ್ ಮಾಡ್ತೀವಿ ವಾಟರ್ಲಿ. H2SO4 ಡಿಕಂಪೋಸ್ ಆಗಿ H2+SO4- ಆಗಿ ಡಿಕಂಪೋಸ್ ಆಗ್ತವೆ. ಅಂದರೆ H2SO4 ಇದ್ದ ಕ್ಯಾಟಯಾನ್ ಆ್ಯಂಡ್ ಆ್ಯನಯಾನ್ ಆಗಿ ಡಿಕಂಪೋಸ್ ಆಗ್ತವೆ. H+ ಆ್ಯಂಡ್ SO4-. ಈ H+ ಪಾಸಿಟಿವ್ ಆಗೋದ್ರಿಂದ ನೆಗೆಟಿವ್ಗೆ ಇಲ್ಲಿ ಅಟ್ರಾಕ್ಟ್ ಆಗ್ತದೆ, ಅಂದರೆ ಕ್ಯಾಥೋಡ್ಗೆ. H+ ಅಯಾನು ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಕ್ಯಾಥೋಡ್ಗೆ ಎಲೆಕ್ಟ್ರೋಡ್ಗೆ ಅಟ್ರಾಕ್ಟ್ ಆಗ್ತದೆ. SO4- ಇರೋದ್ರಿಂದ ಆ್ಯನೋಡ್ ಪಾಸಿಟಿವ್ ಎಲೆಕ್ಟ್ರೋಡ್ಗೆ ಅಟ್ರಾಕ್ಟ್ ಆಗ್ತದೆ. ಇಲ್ಲಿ 2 ಅಟಮ್ಸ್ ಆಫ್ ಹೈಡ್ರೋಜನ್, 2 ಅಟಮ್ಸ್ ಆಫ್ ಹೈಡ್ರೋಜನ್ ಇರೋದ್ರಿಂದ ಇಲ್ಲಿ ನಮ್ಗೆ ಇಲ್ಲಿ 2 ಅಟಮ್ಸ್ ಬಂದು ಅಟ್ರಾಕ್ಟ್ ಆಗ್ತಾವೆ. ಈ ಕಡೆ SO4 ಒಂದು ಅಟಮ್ ಇರೋದ್ರಿಂದ ಇಲ್ಲಿ 1 ಅಟಮ್ ಅಟ್ರಾಕ್ಟ್ ಆಗ್ತದೆ. ಸೊ ಇಲ್ಲಿ ಅಟಮ್ಸ್ ನಂಬರ್ ಜಾಸ್ತಿ ಆಗೋದ್ರಿಂದ ಏರ್
ಜಾಸ್ತಿ ಆಗ್ತದೆ, ಲಿಬ್ರೇಷನ್ ಆಫ್ ಏರ್ ಜಾಸ್ತಿ ಆಗ್ತದೆ. ಸೊ ಇಲ್ಲಿ ಏರ್ ಗ್ಯಾಪ್ ನಮ್ಗೆ ಜಾಸ್ತಿ ಇರ್ತದೆ, ಇಲ್ಲಿ ಕಡಿಮೆ ಇರ್ತದೆ. ಸೊ ದಿಸ್ ಈಸ್ ಆಲ್ಸೋ ಅನದರ್ ಎಕ್ಸಾಂಪಲ್ ಫಾರ್ ಡಿಕಂಪೋಸಿಷನ್ ರಿಯಾಕ್ಷನ್. H2SO4 decomposes as 2H plus and SO4 minus. ಇದೇ ರೀತಿ ನಾವು ಸಿಲ್ವರ್ ಕ್ಲೋರೈಡ್ ತಗೊಂಡು ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಿದಾಗ ಅದು ಸಿಲ್ವರ್ ಆ್ಯಂಡ್ ಕ್ಲೋರಿನ್ ಆಗಿ ಡಿಕಂಪೋಸ್ ಆಗ್ತದೆ. ಸಿಲ್ವರ್ ಕ್ಲೋರೈಡ್ AgCl ತಗೊಂಡು ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿದಾಗ, ಅಂದರೆ ಹೀಟ್ ಕೊಟ್ಟಾಗ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿದಾಗ Ag ಆ್ಯಂಡ್ Cl2 ಆಗಿ ಡಿಕಂಪೋಸ್ ಆಗ್ತಾನೆ. Ag ಸಿಲ್ವರ್, Cl2 ಕ್ಲೋರಿನ್. ಅಟ್ಮಾಸ್ಫಿಯರ್ದಾಗ ನಮ್ಗೆ ಕ್ಲೋರಿನ್ ಮಾಲಿಕ್ಯೂಲ್ ಫಾರ್ಮ್ ಆಗಿರುತ್ತೆ. ಸೊ ಟು ಮೇಕ್ ದಿಸ್ ಬ್ಯಾಲೆನ್ಸ್ ನೈಟ್ರೇಟ್ 2 ಬರುತ್ತೆ. ಇದೇ ರೀತಿ ಸಿಲ್ವರ್ ಬ್ರೋಮೈಡ್ AgBr ದಟ್ ಗಿವ್ಸ್ Ag ಆ್ಯಂಡ್ Br2 ಆನ್ ಡಿಕಂಪೋಸಿಷನ್. ಅಂದರೆ ಸಿಲ್ವರ್ ಬ್ರೋಮೈಡ್ ಹೀಟ್ ಆದಾಗ, ಅಂದರೆ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಿದಾಗ ಸಿಲ್ವರ್ ಆ್ಯಂಡ್ ಬ್ರೋಮಿನ್ ಆಗಿ ಡಿಕಂಪೋಸ್ ಆಗ್ತದೆ. ಬ್ರೋಮಿನ್ ಆಲ್ಸೋ ಇನ್ ದ ಫಾರ್ಮ್ ಆಫ್ ಮಾಲಿಕ್ಯೂಲ್ ಇನ್ ಅಟ್ಮಾಸ್ಫಿಯರ್. So to make this balance, we write 2 here in both the equations. This is third type of chemical reaction, displacement reaction. Displacement reaction is the displacement of one element from another element. ಅಂದರೆ ಒಂದು ರಿಯಾಕ್ಷನ್ ನಡೆದಾಗ ಆ ರಿಯಾಕ್ಷನ್ ಒಳಗೆ ಒಂದು ಎಲಿಮೆಂಟಿನ ಬದಲಿ ಅದರ ಜಾಗಕ್ಕೆ ಇನ್ನೊಂದು ಎಲಿಮೆಂಟ್ ಬಂದು ರೀಪ್ಲೇಸ್ ಆದರೆ ಅದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತೀವಿ. ಇದನ್ನು ನಾವು ಒಂದು ಆ್ಯಕ್ಟಿವಿಟಿಯಿಂದ ನೋಡ್ತೀವಿ. ಒಂದು 3 ಐರನ್ ನೇಲ್ಸ್ನ ತೊಗೋತೀವಿ. ಐರನ್ ನೇಲ್ಸ್ ಅಂದರೆ ಕಬ್ಬಿಣದ ಮಳಿ ಇರ್ತಾವಲ್ಲ ಮನೆಯಾಗ, 3 ಐರನ್ ನೇಲ್ಸ್ ತೊಗೊಂಡು ಅವನ್ನ ಸ್ಯಾಂಡ್ ಪೇಪರಿಂದ ಕ್ಲೀನ್ ಮಾಡ್ತೀವಿ. ಇದನ್ನು ಆಮೇಲೆ ಒಂದು 2 ಟೆಸ್ಟ್ ಟ್ಯೂಬ್ನಾಗ ಕಾಪರ್ ಸೊಲ್ಯೂಷನ್ಸ್ ತೊಗೋತೀವಿ. ಸೊ 3 ನೇಲ್ಸ್ ಸಪ್ರೇಟ್ ತೊಗೊಂಡಿರ್ತೀವಿ, 2 ಟೆಸ್ಟ್ ಟ್ಯೂಬ್ನಾಗ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತೊಗೊಂಡಿರ್ತೀವಿ. ದಿಸ್ ಸೊಲ್ಯೂಷನ್ ವಿಲ್ ಬಿ ಈಸ್ ಬ್ಲೂ ಇನ್ ಕಲರ್. ಇದು ಬ್ಲೂ ಕಲರ್ನಾಗ ಸೊಲ್ಯೂಷನ್ ಇರ್ತದೆ. ಇವು 3 ನೇಲ್ಸ್ ಒಳಗೆ 2 ನೇಲ್ಸ್ಗೆ ನಾವು ಥ್ರೆಡ್ಡಿಂದ ಜಾಯಿನ್ ಮಾಡಿ ಈ ಟೆಸ್ಟ್ ಟ್ಯೂಬ್ನಾಗ ಇಮರ್ಸ್ ಮಾಡ್ತೀವಿ. ಇನ್ನೊಂದನ್ನು ಕಂಪ್ಯಾರಿಸನ್ಗೆ ಹಂಗೆ ಇಟ್ಟಿರ್ತೀವಿ. ಸೊ ಇನ್ನೊಂದು ಟೆಸ್ಟ್ ಟ್ಯೂಬ್ನು ಕಂಪ್ಯಾರಿಸನ್ಗೆ ಹಂಗೆ ಇಟ್ಟಿರ್ತೀವಿ. ಸ್ವಲ್ಪ ಟೈಮ್ ಆದಮೇಲೆ ಈ CuSO4 ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇವು 2 ಕಂಪೇರ್ ಮಾಡಿದ್ರೆ ಈ ಬ್ಲೂ ಕಲರ್ ಇಂಟೆನ್ಸಿಟಿ ಕಡಿಮೆ ಆಗಿರ್ತದೆ. ಆಮೇಲೆ ಇದರೊಳಗೆ ಇಟ್ಟಿರೋ ನೇಲ್ಸ್ದು ಕಲರ್ ಬ್ರೌನ್ ಆಗಿರ್ತದೆ. ಅಂದರೆ ಇಲ್ಲಿ ಕಾಪರ್ ಎಲಿಮೆಂಟನ್ನು ಐರನ್ ಎಲಿಮೆಂಟ್ ರಿಪ್ಲೇಸ್ ಮಾಡಿ ನೇಲ್ಸ್ ಮೇಲೆ ಕಾಪರ್ ಎಲಿಮೆಂಟ್ಸ್ ಬಂದು ಪ್ಲೇಸ್ ಆಗಿರ್ತವೆ. ಇದನ್ನು ನಾವು ರಿಯಾಕ್ಷನ್ ಒಳಗೆ ಹೆಂಗೆ ಬರಿತೀವಿ ಅಂದರೆ CuSO4 ಕಾಪರ್ ಸೊಲ್ಯೂಷನ್, ನಾವು ತೊಗೊಂಡಿದ್ದ ಸೊಲ್ಯೂಷನ್ ಪ್ಲಸ್ ಐರನ್ Fe. ದಿಸ್ ಗಿವ್ಸ್ FeSO4 ಪ್ಲಸ್ ಕಾಪರ್ ಅಯಾನ್. ಅಂದರೆ CuSO4 ಸೊಲ್ಯೂಷನ್ ಒಳಗೆ ನಾವು ಐರನ್ Fe ಇಮರ್ಸ್ ಮಾಡಿದಾಗ ಈ Cu ಪ್ಲೇಸಿಗೆ Fe ಬಂದು ರಿಪ್ಲೇಸ್ ಆಗುತ್ತೆ. ಸೊ ಆವಾಗಿದೆ FeSO4 ಐರನ್ ಸಲ್ಫೇಟ್ ಆಗ್ತದೆ. ಇಲ್ಲಿ ಕಾಪರ್ ಅಯಾನ್ ಆಗಿ ಉಳಿತದೆ. ಈ ಕಾಪರ್ ಅಯಾನ್ ಆಗಿ ಉಳಿದಿದ್ದು ಈ ನೇಲ್ಸ್ ಮೇಲೆ ಪ್ಲೇಸ್ ಆಗ್ತಾವೆ, ಅಕ್ಯುಮುಲೇಟ್ ಆಗ್ತಾವೆ. ಸೊ ಅದು ಕಲರ್ ಬ್ರೌನ್ ಆಗಿ ಚೇಂಜ್ ಆಗ್ತದೆ. ಸೊ ದಿಸ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. There are some other example for displacement reaction. Zinc when reacts with copper sulfate gives zinc sulfate with copper ion. ಅಂದ್ರೆ ಜಿಂಕ್ ಕಾಪರ್ ಸಲ್ಫೇಟ್ ಜೊತೆ ರಿಯಾಕ್ಟ್ ಆದಾಗ ನಮ್ಮ ಪ್ರಾಡಕ್ಟ್ ಜಿಂಕ್ ಸಲ್ಫೇಟ್ ಮತ್ತು ಕಾಪರ್ ಅಯಾನ್ ಬರ್ತದೆ. ನೆಕ್ಸ್ಟ್ lead when reacts with copper chloride gives lead chloride and copper ion. lead ಕಾಪರ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆದಾಗ lead chloride ಮತ್ತು ಕಾಪರ್ ಅಯಾನ್ ಬರ್ತದೆ. ಸೊ ದೀಸ್ ಆರ್ ಸಮ್ ಅದರ್ ಎಕ್ಸಾಂಪಲ್ಸ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ದಿಸ್ ಈಸ್ 4th ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್. ಈ ಕೆಮಿಕಲ್ ರಿಯಾಕ್ಷನ್ ಅಂದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನ ನಾವು ಒಂದು ಆಕ್ಟಿವಿಟಿ ಮೂಲಕ ನೋಡೋಣ. ಲೆಟ್ ಅಸ್ ಟೇಕ್ 2 ಟೆಸ್ಟ್ ಟ್ಯೂಬ್ಸ್. 2 ಟೆಸ್ಟ್ ಟ್ಯೂಬ್ ತಗೊಂಡು ಒಂದರೊಳಗೆ ಸೋಡಿಯಂ ಸಲ್ಫೇಟ್ NaSO4 Na2SO4 ಪ್ಲಸ್ ಇನ್ನೊಂದು ಟೆಸ್ಟ್ ಟ್ಯೂಬ್ನಾಗ BaCl2 ಬೇರಿಯಂ ಕ್ಲೋರೈಡ್. ಒಂದು ಟೆಸ್ಟ್ ಟ್ಯೂಬ್ನೊಳಗೆ ಸೋಡಿಯಂ ಸಲ್ಫೇಟ್, ಇನ್ನೊಂದು ಟೆಸ್ಟ್ ಟ್ಯೂಬ್ನಾಗ ಬೇರಿಯಂ ಕ್ಲೋರೈಡ್ ತಗೊಂಡು ಮಿಕ್ಸ್ ಮಾಡಿದಾಗ ನಮ್ಗೆ ಒಂದು ವೈಟ್ ಸಬ್ಸ್ಟೆನ್ಸ್ ವಿಚ್ ಈಸ್
ಇನ್ಸಾಲ್ಯುಬಲ್ ಇನ್ ವಾಟರ್ ಅಂದ್ರೆ ವೈಟ್ ಸಬ್ಸ್ಟೆನ್ಸ್, ಅದು ವಾಟರ್ ಒಳಗೆ ಸಾಲ್ಯುಬಲ್ ಆಗ್ತಿರಂಗಿಲ್ಲ ಅಂತ ಸಬ್ಸ್ಟೆನ್ಸ್ ಟೆಸ್ಟ್ ಟ್ಯೂಬ್ ಕೆಳಗೆ ಉಳಿತದೆ. ದ ಸಬ್ಸ್ಟೆನ್ಸ್ ವಿಚ್ ಈಸ್ ಪ್ಲೇಸ್ಡ್ ಅಟ್ ದ ಬಾಟಮ್ ಆಫ್ ಟೆಸ್ಟ್ ಟ್ಯೂಬ್ ದಟ್ ಈಸ್ ಕಾಲ್ಡ್ ಪ್ರಿಸಿಪಿಟೇಟ್. ಅಂದರೆ ಈಗ ವಾಟರ್ ಒಳಗೆ ಇನ್ಸಾಲ್ಯುಬಲ್ ಆಗಿರೋ ಒಂದು ವೈಟ್ ಸಬ್ಸ್ಟೆನ್ಸ್ ಟೆಸ್ಟ್ ಟ್ಯೂಬ್ನಾಗ ಉಳಿದಲ್ಲ, ಅದನ್ನು ನಾವು ಪ್ರಿಸಿಪಿಟೇಟ್ ಅಂತೇವೆ. ಈ ರಿಯಾಕ್ಷನ್ ಏನಾಗ್ತದೆ ಅಂದ್ರೆ 2NaCl ಪ್ಲಸ್ BaSO4 ಅಂದ್ರೆ 2 ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಬೇರಿಯಂ ಸಲ್ಫೇಟ್. ಇಲ್ಲಿ ಇದು Na ಪ್ಲಸ್ SO4 ಮೈನಸ್ Ba ಪ್ಲಸ್ Cl2 ಮೈನಸ್. ಇಲ್ಲಿ ಎರಡು ನೆಗೆಟಿವ್ ಅಯಾನ್ಸ್ ರಿಪ್ಲೇಸ್ ಆಗ್ತವೆ. ಇದ್ರ ಪ್ಲೇಸಿಗೆ ಇದೆ, ಇದ್ರ ಪ್ಲೇಸಿಗೆ ಇದೆ. ಇಲ್ಲಿ Na2SO4 ಇದ್ದಿದ್ದು NaCl ಆಗ್ತದೆ. Cl ಪ್ಲೇಸಿಗೆ SO4 ಬಂತು, SO4 ಪ್ಲೇಸಿಗೆ Cl ಬಂತು. ಸೊ ಇವೆರಡು ಅಯಾನ್ಸ್ ತಮ್ಮ ಪ್ಲೇಸ್ ಎಕ್ಸ್ಚೇಂಜ್ ಮಾಡೋದಕ್ಕೆ ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತೀವಿ. ದ ರಿಯಾಕ್ಷನ್ ಇನ್ ವಿಚ್ ಟೂ ಅಯಾನ್ಸ್ ಎಕ್ಸ್ಚೇಂಜ್ ಆರ್ ರಿಪ್ಲೇಸ್ ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಫಿಫ್ತ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್. ಇದನ್ನು ನಾವು ಒಂದು ಆಕ್ಟಿವಿಟಿಯಿಂದ ನೋಡೋಣ. ಫಸ್ಟ್ ಲೆಟ್ ಅಸ್ ಟೇಕ್ ಸಮ್ ಕಾಪರ್ ಕ್ರಿಸ್ಟಲ್ಸ್. ಒಂದು ಸ್ವಲ್ಪ ಕಾಪರ್ ಕ್ರಿಸ್ಟಲ್ಸ್ ತೊಗೊಂಡು ಅದನ್ನು ನಾವು ಹೀಟ್ ಮಾಡಿದಾಗ ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತದೆ. ಬರ್ನ್ ಮಾಡಿದ್ರೆ ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತದೆ. ಇಲ್ಲಿ CuO ಜೊತೆ ಕೂಡ್ಕೋದು ಕಂಬೈನ್ ಆಗಿ ಕಾಪರ್ ಆಕ್ಸೈಡ್. ಸೊ ಇಲ್ಲಿ ಇವೆರಡು ಕಂಬೈನ್ ಆಗಿ ಕಾಪರ್ ಆಕ್ಸೈಡ್ ಆಗ್ತದೆ, ಅಂದರೆ ಕಾಪರ್ಗೆ ಆಕ್ಸಿಜನ್ ಆ್ಯಡ್ ಆಗ್ತದೆ. ಸೊ ಇದು ಎಡಿಷನ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ ಈಸ್ ಕಾಲ್ಡ್ ಆಕ್ಸಿಡೇಷನ್ ರಿಯಾಕ್ಷನ್. ನೆಕ್ಸ್ಟ್ ಇದು CuO ಕಾಪರ್ ಆಕ್ಸೈಡ್ಗೆ ನಾವು ಹೈಡ್ರೋಜನ್ ಗ್ಯಾಸ್ನ ಪಾಸ್ ಮಾಡಿದ್ರೆ ಇದು Cu ಪ್ಲಸ್ H2O ಅಂದರೆ ಇಲ್ಲಿ ಆಕ್ಸಿಜನ್ ರಿಮೂವ್ ಆಗ್ತದೆ. ಕಾಪರ್ ಆಕ್ಸೈಡಿಂದ ಈ ಆಕ್ಸಿಜನ್ ರಿಮೂವ್ ಆಗ್ತದೆ. ರಿಮೂವ್ ಮಾಡೋದಕ್ಕೆ ನಾವು ರಿಡಕ್ಷನ್ ರಿಯಾಕ್ಷನ್ ಅಂತೀವಿ. ಒಂದು ಆಕ್ಸಿಜನ್ ಆ್ಯಡ್ ಮಾಡೋದಕ್ಕೆ ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತೀವಿ. ಸೊ ಇಲ್ಲಿ CuO ಕಾಪರ್ ಆಕ್ಸೈಡ್ Cu ಆಗೋದು ರಿಡಕ್ಷನ್, ಈ H2 ಗ್ಯಾಸ್ H2O ಆಗೋದು ಆಕ್ಸಿಡೇಷನ್. ಇರೋ ಆಕ್ಸಿಜನ್ ಮಾಲಿಕ್ಯೂಲ್ ರಿಮೂವ್ ಆಗೋದು ರಿಡಕ್ಷನ್, ಇಲ್ಲದೆ ಇರೋ ಆಕ್ಸಿಜನ್ ಮಾಲಿಕ್ಯೂಲ್ ಆ್ಯಡ್ ಆಗೋದು ಆಕ್ಸಿಡೇಷನ್. ಇದು ಆಕ್ಸಿಡೇಷನ್ ರಿಯಾಕ್ಷನ್ ಐರನ್ ನೇಲ್ಸ್ನೊಳಗಾದ್ರೆ ಅಂದ್ರೆ Fe ಆಕ್ಸಿಡೇಷನ್ ಆದರೆ ಅದಕ್ಕೆ ನಾವು ಕೊರೋಷನ್ ಅಂತೀವಿ. ಅದನ್ನು ನಾವು ಐರನ್ ನೇಲ್ಸ್ ತೊಗೊಂಡ್ರೆ ಸ್ವಲ್ಪ ದಿವಸ ಇಟ್ಟರೆ, ಅದು ಬಳಸಲಾರ್ದ ಒಂದು 2-3 ದಿವಸ ಇಟ್ಟರೆ ಅದ್ರ ಮೇಲೆ ಬ್ರೌನ್ ಪೌಡರ್ಡ್ ಕೋಟೆಡ್ ಬರ್ತದೆ. ಸೊ ಅದನ್ನು ನಾವು ಕೊರೋಷನ್ ಅಂತೀವಿ. ಇದೇ ರೀತಿ ಬೆಳ್ಳಿ ಸಿಲ್ವರ್ಗೆ ಬ್ಲ್ಯಾಕ್ ಕೋಟ್ ಬರ್ತದೆ ಆ್ಯಂಡ್ ಕಾಪರ್ಗೆ ಗ್ರೀನ್ ಕೋಟ್ ಬರ್ತದೆ. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ ಫಾರ್ ಕೊರೋಷನ್. ನೆಕ್ಸ್ಟ್ ಇದು ಆಕ್ಸಿಡೇಷನ್ ರಿಯಾಕ್ಷನ್ ಆಯಿಲ್ ಆರ್ ಫ್ಯಾಟ್ ಕಂಟೆಂಟ್ ಫುಡ್ನಾಗಿದ್ದರೆ ಅದನ್ನು ನಾವು ರೆನ್ಸಿಡಿಟಿ ಅಂತೀವಿ. ಇದು ಆಕ್ಸಿಡೇಷನ್ ರಿಯಾಕ್ಷನ್ ಆಯಿಲ್ ಆರ್ ಫ್ಯಾಟ್ ಕಂಟೆಂಟ್ ಫುಡ್ಗೆ ಆದರೆ ಈ ರಿಯಾಕ್ಷನ್ ಆದರೆ ಅದನ್ನು ನಾವು ರೆನ್ಸಿಡಿಟಿ ಅಂತೀವಿ. ಅಂದರೆ ಮೊದಲ ತಯಾರು ಮಾಡಿದ್ದು ಫುಡ್ ಮರುದಿವ್ಸ ನೋಡಿದಾಗ ಬೇರೆ ಸ್ಮೆಲ್ ಅಥವಾ ಬೇರೆ ಟೇಸ್ಟ್ ಬರ್ತಿರ್ತದೆ. ಸೊ ಅಲ್ಲಿ ರೆನ್ಸಿಡಿಟಿ ಆಗಿರ್ತದೆ, ಅಂದರೆ ಆಕ್ಸಿಡೇಷನ್ ರಿಯಾಕ್ಷನ್ ಆಗಿರ್ತದೆ. ಫ್ಯಾಟ್ ಅಥವಾ ಆಯಿಲಿ ಕಂಟೆಂಟ್ ಫುಡ್ಡಿಗೆ ಇದು ಈ ರಿಯಾಕ್ಷನ್ ಆದರೆ ಆಕ್ಸಿಡೇಷನ್ ರಿಯಾಕ್ಷನ್ ಆದರೆ ನಾವು ಅದಕ್ಕೆ ರೆನ್ಸಿಡಿಟಿ ಅಂತೀವಿ. After watching part 1 and part 2 videos, we have learned these things. First one, how to write equation, that is reactants, products and their physical states symbolically. The first thing we learned are how to write reaction, that is reactants, products and their physical states symbolically. Next, balancing the equation, how to write balanced equation, we have learned. Second thing, next, the types of reactions we have learned. First one is combination reaction. Combination reaction is combining two or more reactants to form single product. So that is combination reaction. Next one, decomposition reaction. Decomposition reaction is one reactant that decomposes into 2 or 3 products. In that decomposition reaction, we have learned exothermic and endothermic reaction. A reaction in which heat is liberated is called exothermic reaction, and reaction in which heat is absorbed is called endothermic reaction. Next one is displacement reaction, in which the replacement of one element from another element, that is displacement reaction.
Next one is double displacement reaction, in which two ions or ions in the reactants exchange of ions in the reactants. Next, precipitate reaction. Precipitate reaction is reaction in which an insoluble substance that settle at the bottom of test tube. Next, oxidation and reduction reaction, where gaining of oxygen is oxidation and losing of oxygen is reduction reaction. So these are some points we learned in this chapter.